ಇಲ್ಲಿ ಎಲ್ಲೂ ಧರ್ಮಸ್ಥಳದವರು ಹೋಗ್ಬಿಟ್ಟು ನಮ್ಮ ಏನು ಮೇಲೆ ನಡೆದಂತಹ ಷಡ್ಯಂತ್ರದ ವಿರುದ್ಧ ಮಾಡಿದಂತಹ SIT ಅಥವಾ ಆ ಚಿನ್ನಯ್ಯನನ್ನು ಬಂಧಿಸಿ ಅಥವಾ ಆ ಪ್ರೊಸೀಡಿಂಗ್ಸ್ಗೆ ಸ್ಟೇ ತನ್ನಿ ಅಂತ ಕೇಳಲಿಲ್ಲ. ನಾವು ಕೇಳ್ತಾ ಇರೋದು ಇಷ್ಟರವರೆಗೆ SIT ಮಾಡಿ ಪ್ರಣಬ್ ಮೊಹಂತಿಯವರನ್ನು ತನ್ನಿ, ವೆರಿ ಒಬಿಡಿಯಂಟ್ ಆಫೀಸರ್ಸು, ತುಂಬ ಚೆನ್ನಾಗಿ ನಡೀತಾ ಇದೆ, ಎಲ್ಲದೂ ಚೆನ್ನಾಗಿ ಮೇಲ್ಗಡೆ ಬರ್ತಾ ಇದೆ, ಇನ್ನು ಸ್ವಲ್ಪ ಕಾದು ನೋಡಿ ಅಂತ ಹೇಳ್ತಾ ಇದ್ದ ಗಿರೀಶ್ ಮಟ್ಟಣ್ಣವರ್ ಆ್ಯಂಡ್ ಟೀಮ್. ನಾನು ಹೇಳ್ತಾ ಇದ್ದೀನಿ, ನೀವು ಇನ್ನೊಮ್ಮೆ ನೋಡಿ. ಅಲ್ಲಿ ಕೇಳ್ತಾ ಇರೋರು ಕ್ವಾಶಿಂಗ್ ಪಿಟಿಷನ್, ಇಲ್ಲಿ ಅವರು ಕೇಳ್ತಾ ಇದ್ದಾರೆ 3 ಪ್ರೇಯರ್ಸ್. ಒಂದು, ನಮಗೆ 9 ನೋಟಿಸ್ ಕೊಟ್ಟಿದೆ, ನಮ್ಮನ್ನು 150 ಗಂಟೆಗಳ ಕಾಲ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕೂರಿಸ್ತಾರೆ. ಈಗ 10ನೇ ನೋಟಿಸ್ ಬಂದಿದೆ, 41A ಬಂದಿದೆ, ನಮ್ಮನ್ನು ಅರೆಸ್ಟ್ ಮಾಡುವ ಚಾನ್ಸಸ್ ಇದೆ, ನಾವು ಕಳ್ಳರಂತ ಗೊತ್ತಾಗ್ಬಿಟ್ಟಿದೆ SITಗೆ, ನಮ್ಮನ್ನೆಲ್ಲೋ ತಗೊಂಡೋಗಿ ಒಳಗಡೆ ಹಾಕ್ಬಿಟ್ರೆ ಏನು ಮಹಾಸ್ವಾಮಿ ಇಷ್ಟವ್ರಿಗೆ ಹೇಳ್ತಾ ಇದ್ರು. ನಾವು ಅರೆಸ್ಟ್ ಆಗಲಿಕ್ಕೆ ಹೆದರಲ್ಲ, ನಾವು ಸ್ಟ್ರೈಟ್ ಅವೇ ಹೋಗ್ತೀವಿ, ಅರ್ಧ ಗಂಟೆ ಮುಂಚೆ ಬರ್ತೀವಿ ಅಂತ ಹೇಳ್ತಾ ಇದ್ದ ಗಿರೀಶ್ ಮಟ್ಟಣ್ಣವರ್ ಯಾವಾಗ SITಯ ತನಿಖೆ ಎಲ್ಲಿಯವರೆಗೆ ತಲುಪಿದೆ, ತಾವು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ತಿಳಿದ ಕೂಡಲೇ ಇವತ್ತು ಇಡೀ SITಯನ್ನು ರದ್ದು ಮಾಡಿ ಇಡೀ ಪ್ರಕರಣವನ್ನೇ ಮುಚ್ಚಿ ಹಾಕಿ ಇಡೀ ಪ್ರಕರಣದ ತನಿಖೆ ಅಗತ್ಯ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಇವತ್ತು ಗಿರೀಶ್ ಮಟ್ಟಣ್ಣವರ ಟೀಮ್ ಇದ್ದಾರೆ. ಇದು ನೀವು ಹೇಳ್ತಾ ಇದ್ದೀರಲ್ಲ, ಎಲ್ಲ ಇವತ್ತು ಯೂಟ್ಯೂಬ್ಗಳನ್ನು ಹೋಗಿ ನೋಡಿ, ಇವತ್ತು ಸೋಷಿಯಲ್ ಮೀಡಿಯಾಗಳನ್ನು ನೋಡಿ. ನಾನು ಇದೇ ವರ್ಡ್ಗಳನ್ನು ಡೇ 1 ಹೇಳ್ತಾ ಬಂದಿದ್ದೀನಿ. ನಿಮಗೆ ಒಂದು ದಿನ ಸತ್ಯವನ್ನು ಇಡೀ ಜಗತ್ತಿಗೆ ನಾವು ಅಥವಾ ಬೇರೆ ಯಾರೂ ಅಲ್ಲ, ನೀವೇ ಬಿಚ್ಚಿಡ್ತೀರಿ ಅಂತ ಹೇಳ್ತಾ ಇದ್ದೆ. ಇವತ್ತಿನ ಪ್ರೊಸೀಡಿಂಗ್ಸ್ ಏನು ಹೈಕೋರ್ಟಿನಲ್ಲಿದೆ, ಇವತ್ತಿನ ಏನು ಇವರ ಪಿಟಿಷನ್ ಇದೆ, ಇವತ್ತಿನ ಏನು ಇವರ ರಿಕ್ವೆಸ್ಟ್ ಇದೆ, ಇವತ್ತಿವರು ಧರ್ಮಸ್ಥಳದ ಷಡ್ಯಂತ್ರದ ವಿರುದ್ಧ, ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಅವರ ಮೇಲೆ ಮಾಡಿದಂತಹ ಷಡ್ಯಂತ್ರದ ವಿರುದ್ಧ, ಅವರೇ ತಂದು ಕೊಟ್ಟಂತಹ ಬುರುಡೆ ತಿಮ್ಮಯ್ಯನ ಏನು ಚಿನ್ನಯ್ಯ ಇದ್ದಾನಲ್ಲ, ಅವನ ವಿರುದ್ಧದ ಎಲ್ಲ ಕೇಸುಗಳನ್ನು ರದ್ದು ಮಾಡಿ SITಯನ್ನು ಮುಚ್ಚಿಬಿಡಿ ಅನ್ನುವ ಪ್ರಕರಣವನ್ನು ಇವತ್ತು ರಿಕ್ವೆಸ್ಟನ್ನು ಹೈಕೋರ್ಟ್ ಮುಂದೆ ಇಟ್ಟಿದ್ದಾರೆ. 12ನೇ ತಾರೀಕಿಗೆ ಬರುತ್ತೆ. ಅದಕ್ಕೆ ಹೇಳ್ತಿದ್ದು ಧರ್ಮ ವಿಜಯ ಇವತ್ತು ಆಗಿದೆ. ಪವರ್ TV ಯಾವುದು ಹೇಳ್ತಾ ಬರ್ತಾ ಇತ್ತು, ಆ ಧರ್ಮ ವಿಜಯ ಇವತ್ತು ಆಗಿದೆ. ಆ ವಿಜಯವನ್ನು ನಾನು ಇವತ್ತು ಪುನಃ ಹೇಳ್ತಾ ಇದ್ದೀನಿ. ಆ ವಿಜಯವನ್ನು ಧರ್ಮಸ್ಥಳದ ಹೆಸರಿಗೆ ಮಾಡಿದಂತಹ ಕಳಂಕವನ್ನು, ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಮೇಲೆ ಹೊರಿಸಿದಂತಹ ಕಳಂಕವನ್ನು, ಇಷ್ಟರವರೆಗೆ ಅವರು ಹೇಳಿಕೊಂಡು ಬಂದಂತಹ ಸ್ಟೋರಿಗಳನ್ನು, ಇಷ್ಟರವರೆಗೆ ತಲೆಬುರುಡೆಯ ನೀವು ಕೇಳಿಕೊಂಡು ದಿನ ನೋಡಿಕೊಂಡು ಬಂದಂತಹ ಈ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳನ್ನು, ಅಥವಾ ಕಳೆದ 2 ವರ್ಷಗಳ ಹಿಂದೆಯೇ ಇದಕ್ಕೊಂದು ರಾಜ್ಯ ಸರ್ಕಾರದಿಂದ SIT ಆಗಬೇಕು ಅನ್ನುವ ಮನವಿಯನ್ನು ಇಟ್ಟವರೇ ಇದರಲ್ಲಿ ಇವತ್ತು ಏನು ಇವರ ಪರ ವಾದ ಮಂಡನೆ ಮಾಡಿದಂತಹ 2 ಅಡ್ವೊಕೇಟ್ಗಳು. ಒಂದು ಬಾಲನ್ನವರೇ CMನ ಯಾವಾಗ ಇದು SIT ಆಗುವ ಮೊದಲು ಇದೇ ಬಾಲನ್ನವರು CM ಮನೆಯ ಬಾಗಿಲು ತಟ್ತಾ ಇದ್ರು, ಇದೇ ಬಾಲನ್ನವರು ಎಲ್ಲರನ್ನೂ ಕರ್ಕೊಂಡೋಗಿ SIT ಆಗಬೇಕಂತ ಕೇಳ್ತಾ ಇದ್ರು. ಇವರುಗಳೇ ಎಲ್ಲ ಸೇರ್ಕೊಂಡ್ಬಿಟ್ಟು ಇದಕ್ಕೆ ಡಾಕ್ಟರ್ ಮೊಹಂತಿಯವರೇ, ಪ್ರಣಬ್ ಮೊಹಂತಿಯವರೇ ಆಗಬೇಕು ಅನ್ನುವ ಒಂದು ರಿಕ್ವೆಸ್ಟನ್ನು ಕೊಟ್ಟಿದ್ರು. ಇವರ ರಿಕ್ವೆಸ್ಟ್ ಮೇಲೇ ಡಾಕ್ಟರ್ ಪ್ರಣಬ್ ಮೊಹಂತಿಯವರನ್ನು ಇದರ SITಯ ಒಂದು ಹೆಡ್ ಆಗಿ ಮಾಡಲಾಗುತ್ತೆ, ದಕ್ಷ ಅಧಿಕಾರಿಗಳನ್ನು ಇದರಲ್ಲಿ ಹಾಕಲಾಗುತ್ತೆ. ಇವ್ರ ಬಾಯಿಗಳಿಂದಲೇ ನೀವು ಕೇಳಿರ್ತೀರಿ, ವಾ ಎಂಥ ದಕ್ಷ ಗವರ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಿದ್ದೇನು, ಪ್ರಣಬ್ ಮೊಹಂತಿ ಅವರನ್ನು ಹೊಗಳಿದ್ದೇನು, ಟೀಮನ್ನು ಹೊಗಳಿದ್ದೇನು ಎಲ್ಲ ಆದಮೇಲೆ ಯಾವಾಗ ಇದು ಯೂಟರ್ನ್ ಆಗಿ ಇಂತಹ ಒಂದು ದಕ್ಷ ಅಧಿಕಾರಿ ಇಂತಹ ಒಂದು ಇನ್ವೆಸ್ಟಿಗೇಷನನ್ನು ಮಾಡ್ಬೋದು, ಇದು ನಮ್ಮ ಕುತ್ತಿಗೆಗೆ ಬಂದಿದೆ, ಈ ಉರುಳು ಟೈಟ್ ಆಗ್ತಾ ಇದೆ ಅನ್ನುವಾಗ ಈಗ ಇವರು ಇಲ್ಲ, ಅಂಥ ಪ್ರಕರಣಗಳನ್ನು ನಡೆದೇ ಇಲ್ಲ, ಅಲ್ಲಿ ಅತ್ಯಾಚಾರಗಳು ಆಗೇ ಇಲ್ಲ, ಅಲ್ಲಿ ಕೊಲೆಗಳು ಮಾಡೇ ಇಲ್ಲ, ಅಲ್ಲಿ ತಲೆಬುರುಡೆಗಳನ್ನು ಅಗಿಯಲಾಗಿಲ್ಲ, ಈಗ ತಿಮ್ಮಯ್ಯ ಏನೋ ಚಿನ್ನಯ್ಯ ಬಂದು ಹೇಳಿದ್ದು ಎಲ್ಲ ಸುಳ್ಳು, ನಾವು ಹೋರಾಟಗಾರರು ಬಾಯಿ ಬಂದಂಗೆ ಬಬ್ಬೆ ಹೊಡೆದಂಗೆ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ನಾವು ಯಾರ ಬಗ್ಗೆ ಬೇಕಾದರೂ ಎಲ್ಲಿ ಬೇಕಾದರೂ ಮಾತಾಡ್ತೀವಿ ಅಂತ ಇವತ್ತು ಬುಡಕ್ಕೆ ಬೆಂಕಿ ಬಿದ್ದಾಗ ಗೊತ್ತಾಗ್ತಾ ಇದೆ. ಟುಡೇ ಹೂ ಈಸ್ ಸಪೋರ್ಟಿಂಗ್ ಧರ್ಮಸ್ಥಳ, ಹೂ ಈಸ್ ಸಪೋರ್ಟಿಂಗ್ ವೀರೇಂದ್ರ ಹೆಗಡೆ ಅವರಿಗೆ? ಇವತ್ತು ಧರ್ಮಸ್ಥಳದ ಪರ ನಿಲ್ಲುವವರು ಯಾರಂದ್ರೆ ಧರ್ಮದ್ರೋಹಿಗಳಾದಂತಹ ಇದೇ ಟೀಮು ಇವತ್ತು ಹೈಕೋರ್ಟ್ನಲ್ಲಿ ಧರ್ಮಸ್ಥಳದ ಪರವಾದ ಮಂಡನೆ ಮಾಡ್ತಾ ಇದ್ದಂದ್ರೆ ಇದು ಧರ್ಮ ವಿಜಯ.